ಬಿದ್ದು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಯುಗಾದಿಗಿಂತ ಈ ಯುಗಾದಿ ನನಗೆ ತುಂಬಾ ಸ್ಪೆಷಲ್. ಬಿಕಾಸ್ ನನ್ನ ಫ್ಯಾಮಿಲಿ ನನ್ನ ಜೊತೆಲಿದ್ದಾರೆ. ನನ್ನ ಮದುವೆ ಆದಮೇಲೆ ಫಾರ್ ದ ಫಸ್ಟ್ ಟೈಮ್ ಎಲ್ಲರೂ ಕೂಡ ಈ ಯುಗಾದಿಗೆ ಬಂದಿದ್ದಾರೆ. ಅವ್ರ ಜೊತೆ ನಾನು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದೆ ಅಂತ ಸಿಂಪಲಾಗಿ ಹೇಳ್ತೀನಿ ಬನ್ನಿ. ಬೆಳಿಗ್ಗೆ ಬೇಗ ಆಯಿತು, ಎಲ್ಲರೂ ಹರಳೆಣ್ಣೆ ಹಚ್ಕೊಂಡ್ವಿ. ಕಷ್ಟಪಟ್ಟು ಪೋಸ್ ಕೊಟ್ಕೊಂಡು ಫೋಟೋಸ್ ತೆಗೆದು ಆಮೇಲೆ ಸ್ನಾನ ಮಾಡಿಕೊಂಡು ದೇವರಿಗೆ ಪಂಚಾಮೃತ ಬೇವು ಬೆಲ್ಲ ನೈವೇದ್ಯ ಮಾಡಿದೆ. ನಾನು ಈ ಸಲ ಸಿಂಪಲ್ಲಾಗಿ ಬೇವು ಬೆಲ್ಲ ಮಾಡಿಕೊಂಡೆ. ಕಡಲೆ, ಬೆಲ್ಲ ಮತ್ತು ಬೇವಿನ ಸೊಪ್ಪು, ಸ್ವಲ್ಪ ಬೇವಿನ ಹೂವು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಆಮೇಲೆ ಎಲ್ರಿಗೂ ಬೇವು ಬೆಲ್ಲ ಕೊಟ್ಟು ನಾವು ಅಡುಗೆ ಶುರು ಮಾಡ್ಕೊಂಡ್ವಿ. ಯುಗಾದಿಗೆ ಎಲ್ಲರೂ ರೆಡಿ ಮಾಡೋದೇ ಹೋಳಿಗೆ ಅಲ್ವಾ, ನಾನು ಕೂಡ ಹೋಳಿಗೆನೇ ಮಾಡಿದೆ. ನನ್ನ ಮಗನಿಗೆ ಬೇಳೆ ಹೋಳಿಗೆ ಅಂದರೆ ತುಂಬಾ ಇಷ್ಟ, ಹಾಗಾಗಿ ನಾನು ಅದನ್ನೇ ಪ್ರಿಪೇರ್ ಮಾಡಿದೆ. ಚೈತ್ರ ಮಾಸದ ಆರಂಭನ ಯುಗಾದಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಮಕ್ಕಳಿಗೆ ಈ ಹಬ್ಬಗಳ ಮಹತ್ವನ ಹೇಳಿ ನಾವು ಹಬ್ಬಗಳನ್ನ ಆಚರಣೆ ಮಾಡಿದರೆ ಅವರು ಕೂಡ ಮುಂದಿನ ಪೀಳಿಗೆಗೆ ಅದನ್ನು ತೊಗೊಂಡು ಹೋಗ್ತಾರೆ. ಹೀಗೆ ನಾವೆಲ್ಲ ಅಡುಗೆ ಮಾಡಿಬಿಟ್ಟು ಬೇಗ ಊಟಕ್ಕೆ ರೆಡಿ ಮಾಡಿದ್ವಿ. ನಾನಿವತ್ತು ಕ್ಯಾಬೇಜ್ ಪಲ್ಯ, ಹೆಸರುಕಾಳು ಪಲ್ಯ, ಹೋಳಿಗೆ ಸಾರು, ಹಪ್ಪಳ, ಶೆಂಡಿಗೆ ಮತ್ತು ಮಾವಿನಕಾಯಿಯಿಂದ ಹೊಸ ಮಾವಿನಕಾಯಿ ಬರುತ್ತಲ್ವ ಈಗ, ಅದರಿಂದ ಉಪ್ಪಿನಕಾಯಿ ಮಾಡಿಕೊಂಡೆ. ಕೋಸಂಬರಿ, ಹೋಳಿಗೆ ಸಾರು ಮತ್ತು ಒಂದು ನುಗ್ಗೆಕಾಯಿ ಫ್ರೈ, ಆಮೇಲೆ ರೈಸ್, ಇದಿಷ್ಟು ಮಾಡಿಕೊಂಡು ಊಟ ಎಲ್ಲ ಮಾಡಿಬಿಟ್ಟು ಸಂಜೆ ರೆಡಿಯಾಗಿ ಎಲ್ಲರೂ ಟೆಂಪಲಿಗೆ ಹೋದ್ವಿ. ಹೊಸ ವರ್ಷದ ದಿನ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಲ್ವ, ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ಹೋದ್ವಿ. ಆಮೇಲೆ ಅಲ್ಲಿಂದ ಬಂದು ಬೇಗ ಮತ್ತೆ ಅದೇ ಎಲ್ಲನೂ ಇರುತ್ತಲ್ವ ಅಡುಗೆ, ಅದನ್ನೆಲ್ಲ ಊಟ ಮಾಡಿಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗನಿಗೆ ಐಸ್ ಕ್ರೀಮ್ ಬೇಕಮ್ಮ ಅಂತ ಹೇಳ್ದ. ಬರೀ ಐಸ್ ಕ್ರೀಮು ಒಳ್ಳೆಯದಲ್ಲ ಅಂತ ಹೇಳಿ ನಾವು ಫ್ರೂಟ್ಸ್ ಎಲ್ಲ ಇತ್ತು, ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಫ್ರೂಟ್ ಸಲಾಡ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆ ಐಸ್ ಕ್ರೀಮ್ ಹಾಕಿ ಎಲ್ಲರಿಗೂ ಕೊಟ್ಟೆ. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಎಲ್ಲರೂ ತಿಂದ್ಕೊಂಡು ಹಬ್ಬನ ಎಂಜಾಯ್ ಮಾಡಿ ಐಸ್ ಕ್ರೀಮ್ ತಿಂದ ತಕ್ಷಣ ಎಲ್ಲರಿಗೂ ನಿದ್ರೆ ಬರೋಕ್ಕೆ ಶುರುವಾಯಿತು. ಹಾಗೆ ಎಲ್ಲರೂ ಜೂಜಿ ಮಾಡಿದ್ವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ.